ಇದ್ರ ಬಗ್ಗೆನೂ ಹೇಳ್ಬೇಕಕ್ಕ. ಕೊಡ್ಬೇಕಾದ್ರೆ ಒಂದು ಫ್ಲವರ್ ಕೊಟ್ಟ ಬೇರೆದು, ತಿರ್ಗಾ ಸ್ಕ್ಯಾಮ್ ತರ ಇನ್ನೊಂದು ಫ್ಲವರ್ ಚೇಂಜ್ ಮಾಡ್ಬಿಟ್ಟ. ಹಿಂಗ್ ಮಾಡು, ಇದು ಸ್ಕ್ಯಾಮ್. ಇದ್ರಲ್ಲಿ ಒಂದು ಕೋ ಇನ್ಸಿಡೆನ್ಸ್ ಏನು ಅಂತ ಅಂದ್ರೆ, ಮೀಟ್ ಮಾಡ್ತಾ ಇದೀವಿ, ಬರ್ತಾ ಇದೀವಿ, ಜೊತೆ ಸೇರ್ತಾ ಇದೀವಿ. ಆದ್ರೆ ನೋಡಿ ಡ್ರೆಸ್ ಕಾಂಬಿನೇಷನ್, ಅವ್ರದ್ದು ಮೇರೂನು ನಂದು ಮೇರೂನು, ಅದೇನೋ ಅಂತಾರಲ್ಲ ಕಾಕತಾಳೀಯ ಅಂತಾರಲ್ಲ, ಆ ರೀತಿ ಆಯ್ತು. ಹಂಗೆ ಡ್ರೆಸ್ ಕೋಡು ಒಂದೇ ಆಗಿದೆ. ಆಹಾ, ಏನ್ ಹೇಳ್ಬೋದು. ಓ ನಂದು ಲಕ್ಷ್ಮಿ ವಾಲೆ, ನಂಬಲ್ಲ. ಲಕ್ಷ್ಮಿ, ನಂದು ಲಕ್ಷ್ಮಿ ವಾಲೆ, ಇವ್ರದ್ದು ಲಕ್ಷ್ಮಿ ವಾಲೆನೆ. ಎಲ್ಲಕ್ಕ ವಾಲೆ ತೋರಿಸ್ತೇನೆ ನೋಡಿ, ಅಕ್ಕಂದು ಲಕ್ಷ್ಮಿ ವಾಲೆನೆ. ಚಂದ ಉಂಟು ಅಕ್ಕ. ರೀಲ್ಗೋಸ್ಕರ ಹೇಳ್ತಾರೆ, ನಮ್ಮ ಆತ್ಮ ಬಂದ ಆ ತರ ಇದೆ. ಅದು ಹೆಂಗ್ ಹೇಳ್ಬೇಕಂದ್ರೆ ಹೇಳಕ್ಕೆ ಮಾತೇ ಇಲ್ಲ. ಅದಕ್ಕೆ ಇನ್ನೊಂದು ಮಾತು ನಾವೇನಾದ್ರೂ ಹೊಸದಾಗಿ ಕಂಡುಹಿಡಿಬೇಕು. ಪರಿಚಯ ಆಗಿ ಏನಿಲ್ಲ ಅಂದ್ರೆ 3 ವರ್ಷ ಆಗ್ತಾ ಇದೆ. ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಇವರು ಅಷ್ಟೇನೆ 4 ವರ್ಷ ಆದ್ಮೇಲೆ ಬಂದಿರೋದು. ನೋಡಿ ಈ ರೀತಿ ಸಂಧಿಸ್ಬೇಕು ಅನ್ನೋದು ದೇವ್ರಿಚ್ಛೆ ಆಗಿತ್ತು. ದೇವ್ರಿಚ್ಛೆ ತುಂಬಾ ಇವರ ಇದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ದೇವರು ಅಂದ್ಬಿಟ್ಟು ಮುಂದೆ ತೋರಿಸ್ತೀನಿ. ಓಕೆನಾ? ಆನ್ ದ ವೇ. ಮತ್ತೆ ಇನ್ನೊಂದು ಸಕಲ ಕಲಾ ವಲ್ಲಭೆ, ಇವ್ರ ಇನ್ಸ್ಟಾಗ್ರಾಮ್ಗೆ ಹೋಗ್ರಿ. ಅವರು ಎಲ್ಲದಕ್ಕೂ ಸೈ, ಯಾವ ತರ ವಿಡಿಯೋ ಮಾಡೋಕ್ಕೂ ಸೈ, ಬೆಂಕಿ ವಿಡಿಯೋ ಮಾಡಕ್ಕೂ ಸೈ, ಸಾಫ್ಟ್ ವಿಡಿಯೋ ಮಾಡಕ್ಕೂ ಸೈ, 3 ಅಳೋ ವಿಡಿಯೋ ಮಾಡಕ್ಕೂ ಸೈ. ಅಳೋದ್ರಲ್ಲಿ ಮಾತ್ರ ನಂಬರ್ 1. ಅಳು ವಿಡಿಯೋ ತಗೋ. ನಾವ್ ಮಾಡಿರೋ ಮಾತು ನಾವ್ ಅಷ್ಟೇ, ಹೆಣ್ಮಕ್ಳ ಅಷ್ಟೇ ಅಲ್ವಾ? ಅಕ್ಕ ಅಳೋದಕ್ ನಾನು ಅಷ್ಟಕ್ಕ. ಎಲ್ಲರೂ ಕೆಲವರು ಅಳು ಬರ್ಲಿ ಅಂದ್ಬಿಟ್ಟು ಅಮೃತ ಜನ ಹಾಕೊಂತಾರೆ. ನಂಗೆ ಅಮೃತ ಜನ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ಅಳು ಬೇಕಾ? ಈಗ ಸಡನ್ ಆಗಿ ಅಳು ಬೇಕಾ? ಆಟೋಮೆಟಿಕ್ ನಮ್ಗೆ ಅಳು ಬಂದ್ಬಿಡುತ್ತೆ. ಹಾಗೆ ಸ್ವಲ್ಪ ಯಾವ್ದೋ ಒಂದು ಇದು ಮಾಡಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಏನಂತ ಅಂದ್ರೆ, ಹೆಣ್ಣು ಬೆಳಗ್ಬೇಕಾದ್ರೆ ಪ್ರಜ್ವಲಿಸವಾಗಿ ಅವಳು ಬೆಳಗಕ್ಕೂ ರೆಡಿ, ಮತ್ತೆ ಅಳಬೇಕಾದ್ರೆ ಅವಳು ಗಂಗೆಷ್ಟೇ ಅಳುತ್ತಾಳೆ. ಮೌನವಾಗಿರ್ಬೇಕು, ಯಾರು ಬೇಡ ನನ್ಗೆ ಅಂತ ಅಂದ್ರೆ ಅವಳು ಅಷ್ಟೇ ಮೌನವಾಗಿ ಕಲ್ಲಾಗೆ ಇದ್ಬಿಡ್ತಾಳೆ ಅನ್ನೋದೆಲ್ಲ ಬರುತ್ತೆ. ಹಂಗೆ ಬೇಡ ಅಂತ ಅನ್ಸಿದ್ರೆ ನಾವು ಮೌನ ಆಗ್ಬಿಡ್ತೀವಿ, ಕಲ್ಲಾಗ್ಬಿಡ್ತೀವಿ. ಹೌದು, ಒಂದ್ ಮಾತು, ಯಾರಿಗೂ ತೊಂದರೆ ಕೊಡಲ್ಲ ಅಂದ್ರೆ ಎಲ್ರೂ ತರ ಅಲ್ಲ, ಸ್ವಲ್ಪ ಹೌದು, ಹೇಳಲೇಬೇಕು. ಯಾಕಂದ್ರೆ ಲೋಕ ಹಾಗಿದೆ. ಮತ್ತೆ ಅವಳನ್ನ ಅರ್ಥ ಮಾಡ್ಕೊಂತಾರಲ್ಲ, ಅವ್ರಿಗೆ ತಾನಾಗೆ ಒಲಿತಾಳೆ ಹೆಣ್ಣು. ಹಂಗಂತ ಹೇಳ್ತಾ ಇದ್ ಮಾಡಿದೆ. ಮತ್ತೆ ಇನ್ನೊಂದು ಏನೋ ಹೇಳ್ಬೇಕು ಅಂತ ಅನ್ಕೊಂಡೆ ಅಕ್ಕ, ಮರ್ತೋಯ್ತು. ಅಷ್ಟೇನೆ. ಹಂಗೆ ತುಂಬಾ ಖುಷಿ ಆಯ್ತು ಅಕ್ಕ. ನಿನ್ನಂತೂ ಈ ಸಂತೋಷ ಅದು ನಮ್ಗೆ ಹೇಳ್ಕೊಳಕ್ ಆಗಲ್ಲ. ಹೇಗೆ ಅಂದ್ರೆ ನಾನು ಶಾಕ್ ಆಗಿದ್ದೀನಿ, ಇನ್ನೂ ಅದನ್ನ ಆಚೆ ಬಂದಿಲ್ಲ. ಅದೇ ಸತ್ಯ. ಹಂಗೆ ಆದ್ರೆ ಸಕಲ ಕಲಾ ವಲ್ಲಭೆ ಅಂತ ಹೇಳುವಾಗ ಅಕ್ಕನ್ನ ತುಂಬಾನೇ ಟ್ಯಾಲೆಂಟೆಡ್ ಪರ್ಸನ್. ಇವರು ಒಂದು ಏನಂತಾರೆ ಹೇಳಕ್ಕೆ, ನಾವು ಎಲ್ಲ ಅರ್ಥ ಮಾಡ್ಕೊಂಡು ಮಾಡ್ತೀವಿ. ಇವಳು ಅವಳಿಗೆ ಆಗಿರೋ ತಪ್ಪವಾಗಿರೋ ವಿಡಿಯೋಸ್ ಮಾಡ್ತಾರೆ. ಹಂಗೆ ನಮ್ಮ ಕರ್ನಾಟಕ ಹೆಣ್ಣು ಮಕ್ಕಳು ಹೇಗೆ ವಿಡಿಯೋ ಮಾಡ್ತಾರೆ ನೋಡಿ, ಮಾಡ್ತಾರೆ. ಬೇರೆ ಮಾತು ಬರ್ತಿಲ್ಲ ಅದಕ್ಕೆ. ನಾನೇನೋ ಮರ್ತೋದೆ ಅಂದಲ್ಲ, ಹಂಗೆ ಇವ್ರಿಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅಂದರೆ, ಮಲಯಾಳಂ, ನಮ್ಮ ಕೇರಳ ಸುಂದರಿ ಮಲಯಾಳಂ, ಮಲಯಾಳಮು ಇಂಥ ಭಾಷೆ ಬರಂಗಿಲ್ಲ ಅಂತ ಹೇಳಂಗಿಲ್ಲ. ಹೇಳಕ್ಕ ಎಷ್ಟು ಭಾಷೆ ಬರುತ್ತಕ್ಕ? ಮಲಯಾಳಂ, ಕನ್ನಡ, ತಮಿಳ್, ತೆಲುಗು, ಹಿಂದಿ, ತುಳು. ಅಕ್ಕ ತುಳು ಭಾಷೆನೂ ಬರುತ್ತೆ? ತುಳು ಬರ್ಪುಜುಂಡು. ಓ ಅಕ್ಕ ಮಾತಾಡಕ್ಕ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಮ್ಮ ಆಡಿಯನ್ಸ್ ತುಂಬಾ ತುಳು ಭಾಷೆ ಅವ್ರು ಇದಾರಕ್ಕ. ಮಾತಾಡೋಣ, ಮರ್ತೋಗಿದ್ದೀನಿ ಸುಮ್ಮನೆ. ಸರಿ, ಏನೋ ಒಂದು ಬಿಟ್ರಲ್ಲ ಹೇಳಿ. ಈಗ ಅಲ್ಲ, ತುಳು ಭಾಷೆಲಿ ಏನೋ ಹೇಳಿ. ತುಳು ಬರ್ಪುಜುಂಡು. ಹಂಗೆ ಎಲ್ಲ ಭಾಷೆ ಮಾತಾಡ್ತಾರೆ. ಎಲ್ಲ ಭಾಷೆದು ವಿಡಿಯೋಸು ಮಾಡ್ತಾರೆ. ಹಂಗೆ ಕಾವೇರಿ ನದಿ ಬ್ರಿಡ್ಜ್ ಹೊಟ್ಟೋಯ್ತು ನೋಡಿ. ಬೆಟ್ಟ ಹೊಟ್ಟೆ ಕಾಣಿಸ್ತಾ ಇದೆ. ಯಾರಾದ್ರೂ ಗೆಸ್ ಮಾಡ್ತೀರಾ ನಾವ್ ಎಲ್ಲಿಗೆ ಬರ್ತಾ ಇದೀವಿ ಅಂತ? ನೋಡಿ, ಮುಖ ಕಾಣಿಸ್ತಿದೆ, ಹೊಟ್ಟೆ ಕಾಣಿಸ್ತಿದೆ ನೋಡಿ. ಹೊಟ್ಟೆ ಇದು
ಈಗಲೇ ಹೇಳಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀವಿ, ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಮೋಸ್ಟ್ಲಿ ಗೊತ್ತಾಯ್ತು ಅನ್ಸುತ್ತೆ ನಿಮ್ಗೆಲ್ರಿಗೂ. ನಾವ್ ಇವಾಗ ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ, ಮೈಸೂರು ಆದಿದೇವತೆ ಚಾಮುಂಡಿ ನೆಲೆಯ ಚಾಮುಂಡಿ ಬೆಟ್ಟ. ಓದಕ್ಕಾಗಿಲ್ಲ, ಅಲ್ಲಿ ಮುಂದೆ ಕೂತಿರೋನ್ಗೆ ನನ್ನ ತಮ್ಮ ಮಾರಿ ಕೊಟ್ಲೆ ಕೊಡ್ತಾನೆ, ಯಾರು ಮನ್ಗಂಗಿಲ್ಲ. ಅದಕ್ಕೆ ನಾವ್ ಯಾರು ಆ ಸೀಟ್ ಹೋಗೋದೇ ಇಲ್ಲ. ಅಮ್ಮ ಅಮ್ಮ ನೀವೇ ನಾವು ವಿಡಿಯೋ ಮಾಡೋದಕ್ಕೋಸ್ಕರ ನಾನೇ ಮುಂದೆನೆ ಕೂರ್ತಿದ್ದೆ ವಿಡಿಯೋ ಅದಕ್ಕೆ ಬಂದು 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 ತಾಯಿ ಮಡಿಲಿಗೆ ಬರಿತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಬಹುಮಹಡಿ ವಾಹನ ನಿಲ್ದಾಣ ಯಾವುದು ಪ್ರವೀಣ ಇದು? ಏನಿದು? ಓ, ಪಾರ್ಕಿಂಗ್ ಕೊಡ್ಬೇಕು. ಓಕೆ ಓಕೆ ಓಕೆ, ನಮ್ಮನ್ನಲ್ಲೇ ಬಿಡ್ಬೇಕಾಯ್ತು. ಅಲ್ಲಿಗೆ ಹೋಗುತ್ತೆ ಬಮ್ಮ. ಹೌದಾ? ಸುಮ್ಮನೆ ಅಷ್ಟು ದೂರ ಯಾಕೆ ನಡ್ಕೊ ಹೋಗ್ತೀರಾ? ಚೆನ್ನಾಗದೆ. ನಾವು ಅದೇನೆ ನೀನೇ ಕರ್ಕೊಂಬಂದದ್ದು. ಇದೆರಡನೇ ಸತ್ಯ ಕಣೋ ನಾ ಬರ್ತಾ ಇರ್ತೀನಿ. ಹೌದಾ? ಬಂದಿದ್ದು ಆಮ ಅನ್ಸುತ್ತೆ 2 ಸಲ ಬಂದಿದ್ದೀವಮ್ಮ. ಸುಮಾರು 10-15 ವರ್ಷದ ಹಿಂದೆ ಬಂದಿದ್ದೀವಮ್ಮ. ಇದೇನು ಮ್ಯಾಲೆ ಹೋಯ್ತಾ? ಅದೇ ಅಲ್ಲೇ ಬಿಡ್ಬೇಕಾ? ಮತ್ತೆ ಕೆಳಗೆ ಬರುತ್ತೆ ಬಮ್ಮ, ಕರ್ಕೊ ಹೋಗ್ತೀನಿ. ಹೌದಾ? ತಾಯಿ ಚಾಮುಂಡವ್ವ ಕಾಪಾಡವ್ವ. ನನ್ನ ಮನೇಲಿರೋ ದೇವ್ರಮ್ಮ. ನಮ್ಮನೆ ಚೌಡೇಶ್ವರಿ ಕಣವ. ಅಲ್ಲಮ್ಮ, ಇಲ್ಲಿ ಫೋಟೋ ನೋಡಿದ್ರಲ್ಲ ಅಮ್ಮಂದು ಚಾಮುಂಡಮ್ಮ ನಮ್ಮ ಮನೇಲಿದೆ. ಆದಿಪರಾಶಕ್ತಿನೂ ಅಂತ ಹೇಳ್ತೀವಿ. ಚಾಮುಂಡೇಶ್ವರಿ ಕೂರ್ಸಿ ಎಲ್ಲೂ ಹೋಗ್ಬೇಡ. ಪಾರ್ಕಿಂಗ್ ಪ್ಲೇಸ್ ನೋಡಿ ಹೇಗಿದೆ. ಓಕೆ, ನಿಲ್ಲಿಸ್ತಾ? ಅಲ್ಲೋ ಬುಧವಾರ ಆದ್ರೂ ಇಷ್ಟು ಜನ ಇದಾರಲ್ಲ. ಬೆಟ್ಟದಲ್ಲಿ ಆದ್ರೂ ಇಳಿದಿತ್ತು ಈಗ. ಅಮ್ಮ ಅವ್ವ ನೆನ್ನೆ ಇಟ್ಕೊಬೇಕಪ್ಪ. ಏನಿಲ್ಲ ನೋಡಿ, ದೇವಸ್ಥಾನಕ್ಕೆ ಹೋಗಕ್ಕೆ ಅಂದ್ಬಿಟ್ಟು ಲಿಫ್ಟು ಅರೇಂಜ್ ಮಾಡಿದ್ದಾರೆ. ಲಿಫ್ಟ್ ಇದೆ ನೋಡಪ್ಪ. ಇದಾರೆ ಅದಕ್ಕೆ ಅಷ್ಟೇನಾ? ದೇವಸ್ಥಾನಕ್ಕೆ ದಾರಿ ಇದೆ, ತೋರ್ಸು. ಹೂ ಕಣೋ, ನಡಿಯೋ. ದೇವಸ್ಥಾನಕ್ಕೆ ದಾರಿ. ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಈ ಪಾರ್ಕಿಂಗ್ ಬರಬೇಕಾಗಿತ್ತು. ನಾವೆಲ್ಲ ಫ್ಯಾಮಿಲಿ ಬಂದ್ರೆ ನನ್ನ ದೊಡ್ಡ ಮಗ ನಾವು ಯಾರು ಇನ್ಚಾರ್ಜ್ ತಗೊಳ್ಳಲ್ಲ. ಮಕ್ಕಳಕ್ಕೇನು ಅವ್ರನ್ನ ವಿಡಿಯೋದಲ್ಲಿ ಎಲ್ಲ ಒಂದೇ ಏನ್ ಮಾಡಿದ್ಯಾ ತಟ್ಟಲ್ಲಿ? ನಮ್ ತಟ್ಟಿ ಹಿಡಿಯೋಲ್ಲ ಬಡಿ ಮಗನಂತ. ಪೂಜೆ ಎಲ್ಲ ಸುಡಲ್ಲ, ಎಲ್ಲ ಕಡೆ ಒಂದೇ ರೇಟು. ಪೂಜೆ 200, ಬಡ್ಲಕ್ಕಿ 100. ಬರ್ತಾ ಬಿಡಿ ತಗೊಂಬನಿ ಕವರ್ ಆಗ್ಬಿಡುದು. ನನಗೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಈಗೆಲ್ಲ ಹೋಗ್ಬೇಕು ಅಂತ. ಅಪ್ಪ ಕೈ ಹಿಡ್ಕೊಪ್ಪ. ಸುಮಾರು ವರ್ಷ ಏನಿಲ್ಲ ಅಂದ್ರೆ 20 ವರ್ಷ ಆಯ್ತು ಅಪ್ಪ. 20 ವರ್ಷ ಆಯ್ತಪ್ಪ ಬಂದು. ನನಗೆ ಆ ಮಲ್ಲಿಗೆ ಒತ್ತಕ್ಕಾಗಿಲ್ಲ, ದೇವ್ರು ಕೊಡೋದು. ಹೋಲಿ ಬಿಡಮ್ಮ, ತಗೊಂಡಿದ್ದಾರಲ್ಲ. 20 ವರ್ಷ ಆಗಿದೆ, ತುಂಬ ಚೇಂಜಸ್ ಆಗಿದೆ. ಬೆಡ್ ಇದರ್ತಾ ಇದ್ದೀವಿ, ಮೆಟ್ಲ ಹತ್ತಾ ಇದ್ದೀವಿ. ಹೆಂಗಪ್ಪ, ನನಗೇನೂ ಹತ್ತಾನೆ ಆಗ್ತಾಯಿಲ್ಲ. ಹೆಂಗೆ ಹೋಗೋದು, ಹೆಂಗೆ ಇದು ಮಾಡೋದು ಅಂತ ಕರ್ಕೊಂಡೋಗ್ತಾ ಇದ್ದಾನೆ ತಮ್ಮ. ನೋಡಿ, ಈ ರೀತಿ ಹತ್ಕೊಂಡು ಹೋಗೋದು.
ನೋಡಿ ದೇವಸ್ಥಾನ ಫೋಟೋಸ್ ಎಲ್ಲ ಹೆಂಗಿದೆ. ಮಾತ್ರ ಅಂಗಡಿ ಮುಂಗಟ್ಟುಗಳೆಲ್ಲ ಜಾಸ್ತಿ ಅವೆ. ಶಾಪಿಂಗ್ ಅಂತೂ ಜೋರಾಗಿ ಮಾಡ್ಬೋದು, ಆದರೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ. ಚೌಕಾಸಿ ಮಾಡಿ ತೊಗೊಳ್ಬೇಕಾಗುತ್ತೆ. ಮುಂದೆ ಇನ್ನೂ ಪ್ಲೇಸ್ ಚೆನ್ನಾಗಿದೆ. ಬನ್ನಿ. ಬಾ. ಮತ್ತೆ ಇದ್ರ ಬಗ್ಗೆನೂ ಹೇಳ್ಬೇಕಕ್ಕ. ಕೊಡ್ಬೇಕಾದ್ರೆ ಒಂದು ಫ್ಲವರ್ ಕೊಟ್ಟ ಬೇರೆದು, ತಿರ್ಗಿ ಸ್ಕ್ಯಾಮ್ ತರ ಇನ್ನೊಂದು ಫ್ಲವರ್ ಚೇಂಜ್ ಮಾಡ್ಬಿಟ್ಟ. ಹಿಂಗ್ ಮಾಡು, ಇದು ಸ್ಕ್ಯಾಮ್. ಇದು ಸ್ಕ್ಯಾಮ್ ಮಾಡ್ತಾರೆ ಈ ರೀತಿ. ಅದನ್ನ ವಿವರವಾಗಿ ಹೇಳ್ತೀನಿ ಬನ್ನಿ. ಚೆನ್ನಾಗಿದೆ ಅಲ್ಲಮ್ಮ. ನಾನು ಈ ರೀತಿ ನೋಡೇ ಇರಲಿಲ್ಲಪ್ಪ. ನಾನು ಹೇಳಿಲ್ವಾ, ಸುಮಾರು 20 ವರ್ಷ ಆಗೈತೆ ಬಂದು. 20 ಅಲ್ಲ, 15 ವರ್ಷ ಆಗಿರ್ಬೇಕೇನೋ ಅನಿಸುತ್ತೆ. 15 ವರ್ಷ, 17, 20 ಒಳಗೆ. ಅಮ್ಮ ಬರ್ತಾ ನೋಡೋಣ ಬಾ. ಇಷ್ಟಿದೆ ನೋಡಿ ಶಾಪಿಂಗ್ ಸೆಂಟರ್ ಅಲ್ವಾ. ದೇವರ ದರ್ಶನ ಇರೋದು 7:30 10 ಗಂಟೆವರೆಗೂ. ದಾಸೋಹ, ಅನ್ನ ದಾಸೋಹ ಇರೋದು 7:30 10 ಗಂಟೆವರೆಗೂ. ಮಧ್ಯಾಹ್ನ 12 ಗಂಟೆಯಿಂದ 3:30ವರೆಗೂ ದಾಸೋಹ ಇರುತ್ತಮ್ಮ. ದಾಸೋಹ ಊಟ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ 3:30ವರೆಗೂ. ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು.